ಸೊ ಡ್ಯೂಕ್ 390, RC 390, ADV 390. ಸೈಡಲ್ಲಿ ಬಾನ್ ಬೀಸ್ ಬೈಕರ್ ಅಲ್ಲ ಬ್ರೋ. ನೀವು ಗ್ಲೌಸ್ ಹಾಕಿಲ್ಲ ಅಲ್ವಾ? ಏನೋ ಸ್ವಲ್ಪ ಎತ್ಬಿಡಿ, ಪಾಕೆಟಲ್ಲಿ ಕೈ ಹಾಕ್ಬಿಟ್ಟು. ಹೆವಿ ಪಂಪ್ಸ್ ಬರ್ತಾ ಇದೆ. ಯಾವುದು ಓಕೆನಾ ಗಾಡಿ? ಹೌ ಆರ್ ಯು ಫೀಲಿಂಗ್? ವೆರಿ ಬ್ಯಾಡ್. ಇಲ್ಲಿವರೆಗೂ ಇದೆ. ಹಾಂ, ಸ್ಟಾರ್ಟ್ ಮಾಡು. ಹಾಂ, ಸೀರಿಯಸ್ಲಿ ನಾವು ಚಚ್ಚಿರೋ ರೇಂಜ್ಗೆ ಗೈಸ್ ಇಲ್ಲಿ ನೋಡಿ ಮೈಲೇಜು 20 ಬರ್ತಾ ಇದೆ ಮೈಲೇಜು. BMW-ನಾ? ಯಾವುದಿದು? ಪಾರ್ಷೆ ಅಲ್ಲ, BMW. ಸಾಕದ, ನಂಗೆ BMW ಅಂದರೆ ಲವ್ ಗೈಸ್. ಇದು ಕಲರೂ ಅಷ್ಟೇ ಸಕ್ಕದಾಗಿದೆ. ಇಲ್ಲಿ ತೋರಿಸ್ತೀನಿ ರೀ, ಕಲರ್ ರಿವೀಲ್ ಮಾಡ್ತೀನಿ. ಸಕ್ಕದಾಗಿದೆ, ಮಸ್ತ್ ಕ್ರೇಜಿ. ಓಕೆ, ಲೆಫ್ಟ್ ಹೋಗ್ತವ್ರೆ. ಓಕೆ, ಇಲ್ಲಿಂದ ಹೋಗೋಣ. ವಾಯ್ಸಲ್ಲಿ ಆಲ್ರೆಡಿ ಎಕ್ಸಿಟ್ ಆಗ್ಬಿಟ್ಟಿರ್ತಾರೆ. ಅಂದರೆ ಇದೇನು ಗೊತ್ತಾ, ಶೇಕ್ ಆಗುತ್ತೆ. ಬ್ಯಾಲೆನ್ಸ್ ಏನು ತಪ್ಪಲ್ಲ, ಕಂಟ್ರೋಲಿಂಗ್ ಆಗೇನೆ ಇದೆ, ಬಟ್ ಹ್ಯಾಂಡ್ಲ್ ಮಾತ್ರ ಶೇಕ್ ಆಗ್ತಾಯಿದೆ. ಇನ್ನೊಂದೇನು ಇದರಲ್ಲಿ MTC ಇರೋದ್ರಿಂದ ಏನು ತೊಂದರೆನೇ ಇಲ್ಲ. MTC ಆನಲ್ ಇದೆ, ಮತ್ತು ಕಾರ್ನರಿಂಗ್ ABS ಇದೆ. ಸೊ ಇದೆಲ್ಲ ಎಲೆಕ್ಟ್ರಾನಿಕ್ಸ್ ಇರೋದ್ರಿಂದ ಎಷ್ಟೇ ವಾಬಲ್ ಆದ್ರೂ ಕಂಟ್ರೋಲಿಂಗಲ್ಲೇ ಇರುತ್ತೆ, ಪ್ರಾಬ್ಲಮ್ ಏನಾಗಲ್ಲ. ಓಕೆ, ಮೋಸ್ಟ್ಲಿ ಬಾಯ್ಸ್ ಎಲ್ಲ ಮಿಸ್ ಆದ್ರ ಅಂತ. ಎಲ್ಲಿ ಎಲ್ಲರೂ ಬರ್ತಿದ್ದಾರಾ? ಓಕೆ, ಧೀರಜು ಮತ್ತು ಇವರೆಲ್ಲ ಇಲ್ಲಿದ್ದಾರೆ. ಕ್ರೇಜಿ ಕ್ರ್ಯಾಕಲ್ಸು, ಮಸ್ತಲ್ಲ. ಹೆವಿ ಪಂಪ್ಸ್ ಬರ್ತಾ ಇದೆ. ಬೆಂಕಿ ಬೆಂಕಿ, ಆರೋ ಎಕ್ಸಾಸ್ಟು. ನನಗೆ ಆ್ಯಕ್ಚುಲಿ SE ಪ್ರಾಜೆಕ್ಟು ಒಂದು ರೇಂಜಿಗೆ ಇಷ್ಟ ಆಗುತ್ತೆ, ಬಟ್ ನನಗೆ ಬೆಸ್ಟ್ ಅಂತ ಅನ್ಸೋದು ಅಂತಂದರೆ ಇನ್ಲೈನ್ 4ಗೆ ಆ್ಯರೋ. ಸೊ ಇಲ್ಲೇ ಒಂದು ಕಾಫಿ ಗೀಫಿ ಕೊಡ್ಕೊಂಡು ಹೋಗೋಣ. ಇವತ್ತು ಮಾತ್ರ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಲೈನಪ್ ಗೈಸ್. ಈ ಥರ ಎಲ್ಲ ಮಾಡಬೇಕು ಅಂದರೆ ಸೂಪರ್ ಬೈಕ್ ಇರಬೇಕು ಅಂತಲೇ ಏನಿಲ್ಲ. ಇಫ್ ಯು ವಾಂಟ್ ಟು ಹ್ಯಾವ್ ಫನ್, ಯು ಕ್ಯಾನ್ ಹ್ಯಾವ್ ಫನ್. ಯಾಕೆ ಕನಕಪುರ ಅಂತ ನಂಗೆ ಗೊತ್ತೇ ಇಲ್ಲ. ಎಲ್ಲಿ ಇವಾಗ ಕನಕಪುರ ಹೋಗ್ತೀಯಾ? ಟೀ ಕೊಡ್ಕೊಂಡು ನಾನು ಹೋಗ್ತೀನಿ ಬಾ. ಹಂಗೆ ನಮ್ಮನೆ ಮುಂದೆ ಹೋಗ್ಬೇಕು. ಎಷ್ಟು ಒಂದು 5 ನಿಮಿಷ ಅಷ್ಟೇ, ಬಾ ಹೊರಟ್ಬಿಡೋಣ. ಹೌದಾ? ಸೊ ಹರ್ಷ ಏನೋ ಹೊರಡೆ ಹೋಗ್ಬೇಕಂತೆ, ಸೊ ಅದಕ್ಕೆ ಹರ್ಷ ಹೊಡ್ತಾ ಇದ್ದಾನೆ. ಸರಿ, ಹುಷಾರು, ಬಾಯ್. ಆಫ್ಟರ್ ಅ ಶಾರ್ಟ್ ಬ್ರೇಕ್ ನಮ್ಮ ವಾಯ್ಸ್ ಎಲ್ಲ ಇಲ್ಲಿಂದ ಸ್ವಲ್ಪ ಸ್ಪ್ಲಿಟ್ ಆಗಬೇಕು. ಇವಾಗ ST ಮಾಲ್ವರೆಗೂ ಜೊತೆಗೆ ಹೋಗ್ತೀವಿ, ಅಲ್ಲಿಂದ ಸ್ಪ್ಲಿಟ್ ಆಗ್ತೀವಿ. ನೋಡಿ, ನೀವು ಗ್ಲೌಸ್ ಹಾಕಿಲ್ಲ ಅಲ್ವಾ? ಏನೋ ಸ್ವಲ್ಪ ಎತ್ಬಿಡಿ, ಪಾಕೆಟಲ್ಲಿ ಕೈ ಹಾಕ್ಬಿಟ್ಟು. ಗ್ಲೌಸ್ ಹಾಕ್ಬಿಟ್ರೆ ಕೀ ಎತ್ತಕ್ಕಾಗಲ್ಲ. ಹಾಂ, ಥ್ಯಾಂಕ್ ಯು. ಸೊ ಇಲ್ಲೇ ಬಾಯ್ಸ್ ಎಲ್ಲ ಒಂದು ಸ್ವಲ್ಪ ಜ್ಯೂಸು, ಕಾಫಿ, ಟೀ ಎಲ್ಲ ಕುಡ್ಕೊಂಡು ಇವಾಗ ಮತ್ತೆ ಬ್ಯಾಕ್ ಟು ಹೈವೇ. ಫುಲ್ಲು ಹೈವೇನಲ್ಲಿ ನಮ್ಮ ಬೈಕಸ್ದೇ ಅವಳಿ ಗುರು. ಈ ಥರ ಬರಬೇಕು, ವಾರಕ್ಕೆ ಒಂದ್ಸಲ ಈ ಥರ ಬಂದರೆ ರೈಡು ಒಳ್ಳೆ ಮಜಾ. ಸೊ ಇವಾಗ ಸಿಟಿಯಿಂದ ಆಚೆ ಬಂದಮೇಲೆ ಒಂಥರ ಮಜಾ, ಇವಾಗ ಸಿಟಿ ಹೊರಗಡೆ ಹೋಗ್ತಾ ಇದ್ದೀವಿ, ಇವಾಗ ಇನ್ನೊಂಥರ ಮಜಾ ಇರುತ್ತೆ. ಆಫ್ರಿಕಾ ಟ್ವಿನ್ ಅದು ನೆಕ್ಸ್ಟ್ ಲೆವೆಲ್ ಗಾಡಿ ಬ್ರೋ. ಹೌದೌದು, ಬಟ್ ಏನಂದರೆ ನಮ್ಮ ಇಂಡಿಯನ್ ರೋಡ್ಸ್ಗೆ ತುಂಬ ಟೂ ಮಚ್ ಅದು.
ಬೆಸ್ಟು. ಹಾಂ ಜನ ಆ ಥರ ಗಾಡಿ ಇಟ್ಟಿರೋರು ಇದಕ್ಕೆ ವಾಪಸ್ ಇವ್ ಬುಲ್ಲು ಬೈಕರು ಇವರೆಲ್ಲ ವಾಪಸ್ ಶಿಫ್ಟ್ ಆಗಿದ್ರಲ್ಲ. ಬಂದಿದ್ದಾರೆ. ಹಾಂ ತುಂಬ ಹೈಯರ್ ಸಿ ಸಿ ಬೈಕ್ ಇಟ್ಟರೆ ಚೆನ್ನಾಗಿರುತ್ತೆ. ಬಟ್ ಅದು ಆ ಗಾಡಿಗಳನ್ನ ಓಡಿಸೋಷ್ಟು ಪೊಟೆನ್ಷಿಯಲು ನಮ್ಮ ಬೆಂಗಳೂರು ರೋಡ್ಸ್ಗಿಲ್ಲ. ಒಂದು ನೀವು ಬೆಂಗಳೂರಿಂದ ಆಚೆ ಹೋಗಬೇಕು, ಯಾವ್ದಾದ್ರು ಫುಲ್ ನ್ಯಾಷನಲ್ ಹೈವೇ ಆ ಥರ ಹೋಗಬೇಕು. ಸಿಟಿ ಒಳಗಡೆಲ್ಲನೂ ಅದೆಲ್ಲ ಆಗಲ್ಲ. ಆ ಥರ ಲೆಕ್ಕ ಹಾಕೊಂಡ್ರೆ ADV 390 ತುಂಬಾ ಚೆನ್ನಾಗಿದೆ. ಅಂಕಿಯಲ್ಲಿ ಮುಂದೆ ಹೋಗಿರ್ತಾನೆ, ಫ್ಯೂಯಲ್ ಹಾಕ್ಸಕ್ಕೆ ಹೋಗಿರ್ತಾನೆ. ಅದು ಮುಂದೆ ಇರ್ತಾನೆ ನೋಡು ಶೆಲ್ ಹತ್ರ. ಇಲ್ಲಿ ಇನ್ನೂ ಫುಲ್ ಟೇಕ್ ಆಫ್ ಬಾಯ್ಸ್ ಎಲ್ಲ. ಅಂಕಿನ ಬಂದ ಇಲ್ಲೇ. ಬಾ 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 ಬಾ. ಹೆವಿ ಸೌಂಡು ಹೋಲೋದು. ಇವತ್ತು ಸಂಡೇ ಈವ್ನಿಂಗ್ ಬೇರೆ ಅಲ್ಲ, ಎಲ್ಲ ವೆಹಿಕಲ್ಸ್ಗಳು ರಿಟರ್ನ್ ಹೋಗ್ತಾ ಇರುತ್ತೆ ಸಿಟಿ ಕಡೆ. ಸೊ ಅದಕ್ಕೆ ನೋಡಿ ಟ್ರಾಫಿಕ್ ಹೆವಿ ಏರ್ಪೋರ್ಟ್ ರೋಡಲ್ಲೂ. ಸೊ ಡ್ಯೂಕ್ 390, RC 390, ADV 390. ಸೈಡಲ್ಲಿ ಬಾನ್ ಬೀಚ್ ಬೈಕರ್ ಅಲ್ಲ. ಯೋ ಬಾಯ್ ಫುಲ್ ಟಕ್ಕೆ. ಯಪ್ಪ 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 ನೋಡಿ ಗಾಯ್ಸ್ ಹೆಂಗೆ ನಿಂತಿದೆ ಎಲ್ಲ ಫುಲ್ಲೂ. ಬೆಂಗಳೂರು ಎಂಟ್ರ್ ಆಗ್ತಾವೆ ಇಷ್ಟೊಂದು ವೆಹಿಕಲ್ಸ್ಗಳು. ಕ್ರೇಜಿ ಟ್ರಾಫಿಕ್. ಯಾವುದು ಹೊಗೆನಾ ಆಫಾ? ವಾ ಹೀಟ್ ಆಗಿದೆ ಹಂಗಾರೆ RC 390. ಅದೇ ಹೇಳ್ತಿಲ್ವಾ, ಅದು ಇಂಜಿನ್ ಏನೋ ಪ್ರಾಬ್ಲಮ್ ಆಗಿದೆ. ಅದು ಕ್ಲಿಯರಾಗಿ ಗೊತ್ತಾಗ್ತೈತೆ ಅದು. ಹಾಂ ಏನು ಟೋ ಮಾಡ್ತಾವ್ರ ಹುಡುಗರು. ಸೊ ನಾವು ಓಡಿಸ್ಬೇಕಾದ್ರೇ ಅಂದ್ಕೊಂಡೆ ಆ ಗಾಡಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಇಂಜಿನ್ದು. ಸೊ ಬರಲಿ ನೋಡೋಣ. ಹೊಡಿತಾವ್ರಾ? ಅಲ್ಲಿ ನೋಡಿ ಅಂಕಿ ಟೋ ಓಡಿಸ್ಕೊಂಡು ಬರ್ತಾವನೆ ADVನಲ್ಲಿ. ಓಕೆನಾ ಗಾಡಿ? ಹೈ ಕೂಲೆಂಟ್ ಟೆಂಪ್ರೇಚರು. ಓಕೆ ಹೈ ಕೂಲೆಂಟ್ ಟೆಂಪ್ರೇಚರ್ ಇದೆ. ಆನ್ ಆಗ್ತಿಲ್ವಾ ಗಾಡಿ? ಇನ್ನು ಬಗ್ಸ್ಲಾ? ನಾರ್ಮಲ್ಲೇ ಬಗ್ಸ್ಲಾ? ಆಯಿಲ್ ಇದೆ ಬಟ್ ಡೆನ್ಸಿಟಿ ತುಂಬಾ ಇದಿಲ್ವಾ, ಲಿಕ್ವಿಡ್ ವಾಟರ್ ಆಗಿಲ್ವಾ? ಹೌದಾ? ಇಲ್ಲ ಹೀಟ್ ಆದಾಗ ಸ್ವಲ್ಪ ಹಿಂಗೆ ಬರುತ್ತೆ ಬ್ರೋ, ಬಟ್ ಜಾಸ್ತಿ ನಮ್ಮ ಗಾಡಿ ನೋಡೋಣ. ರೇಟ್ರ್ ವರ್ಕ್ ಆಗ್ತಿದ್ಯಾ? ಆನಲ್ಲಿಲ್ಲ. ಹಾಂ ಮತ್ತೆ ಅದು ಕೂಲ್ ಡೌನೇ ಆಗಲ್ಲ ಗಾಡಿ. ಸ್ಲೋ ಇರುತ್ತೆ. ಎಲ್ಲ ಇದೆಯಲ್ಲ? ಇದೆ ಕೂಲೆಂಟ್ ಇದೆ ಇಲ್ಲಿವರೆಗೂ ಇದೆ. ಹಾಂ ಬರ್ತಾ ಇದೆ. ಅದು ಆಫ್ ಮಾಡೋದು ಲೈಟು? ಇಲ್ಲಿ ಇದೆ ಕೂಲೆಂಟ್ ಇದೆ. ಫ್ಯಾನು ಸ್ವಲ್ಪ ಕೂಲ್ ಆಗಲಿ. ಒಳ್ಳೆ ಹೊಡೆಯೋಣ ಅಂತ ಅಂದ್ಬಿಟ್ಟು ನಾನು ನೋಡಿದೆ. ನಾನು ಹಿಂಗೆ ಬಂದ್ಬಿಟ್ಟು ಹಿಂಗೆ ಕೈ ಹಿಂಗೆ ಅಂತ ಇದ್ದೆ, ಬಾ 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 ಅಂತ ಅಂದ್ಬಿಟ್ಟು. ಕಾರಲ್ಲ? ಕಾರ್ ಎಗರ್ಸಿದ್ರಾ? ವರ್ಕ್ ಆಯ್ತು, 5 ಟೈಮ್ಸ್ ಬ್ಲಿಂಕ್ ಆಯ್ತು. ಹಾಂ ಸಸ್ಪೆನ್ಷನ್ ಹೋಗುತ್ತೆ ಅಷ್ಟೇ. ಓಕೆ ಗಾಡಿ ಒಂದು 10 ನಿಮಿಷ ಹಂಗೆ ನಿಲ್ಸಿದೀವಿ, ಇನ್ನೂ ಆನ್ ಆಗ್ತಾ ಇಲ್ಲ. ಇಂಜಿನ್ ಹೆವಿ ವಾರ್ಮ್ ಆಗ್ಬಿಟ್ಟಿದೆ. ಫ್ಯಾನ್ ವರ್ಕ್ ಆಗ್ತಿಲ್ಲ ಕರೆಕ್ಟಾಗಿದೆ. ಫ್ಯಾನ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಸೊ ನಮ್ಮ ಬಾಯ್ಸ್ ಏನೋ ಜುಗಾಡ್ ಮಾಡೋಣ ಅಂತ ಏನೋ ಮಾಡ್ತಾವ್ರೆ. ಸೊ ಇವಾಗ ಕಾದು ಏರ್ ಇನ್ಫ್ಲೇಟರಲ್ಲಿ ಸ್ವಲ್ಪ ಗಾಳಿ ಆಡಿಸ್ತೀವಿ ಇಂಜಿನ್ಗೆ. ಅಯ್ಯೋ ಕೂಲ್ ಡೌನ್ ಆಗಬೇಕಲ್ಲ, ಕೂಲ್ ಡೌನ್ ಆದ್ರೇ ಸ್ಟಾರ್ಟ್ ಆಗೋದು. ಹೌ ಆರ್ ಯು ಫೀಲಿಂಗ್? ವೆರಿ ಬ್ಯಾಡ್. ಲೇಟ್ ಆಗ್ತಿತ್ತಲ್ಲ ಅಂತ. ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್.
ಸೊ ಏರ್ ಇನ್ಫ್ಲೇಟರಲ್ಲಿ ಗಾಳಿ ಹೊಡಿತಾ ಇದ್ದಾರೆ ಇಂಜಿನ್ಗೆ ಸ್ವಲ್ಪ ಕೂಲ್ ಡೌನ್ ಆಗಲಿ ಅಂತ. ಬಿಕಾಸ್ ರೇಡಿಯೇಟರ್ಗೂ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ಫ್ಯಾನು. ನೋಡೋಣ, ಇದನ್ನು ಟ್ರೈ ಮಾಡಿ ಆಮೇಲೆ ಗಾಡಿ ಆನ್ ಆಗುತ್ತಾ ಇಲ್ವಾ ಚೆಕ್ ಮಾಡಬೇಕು. ಆಮೇಲೆ ತಳ್ಳಿಬಿಡ್ಬೇಕಷ್ಟೇ, ಜಂಪ್ ಸ್ಟಾರ್ಟ್ ಮಾಡಬೇಕು. ಓಕೆ, ಆ್ಯಕ್ಚುಲಿ ಸ್ವಲ್ಪ ಈ ಇಂಜಿನ್ನು ಕೂಲ್ ಡೌನ್ ಆಗೋದಕ್ಕೆ ಬಿಟ್ವಿ, ಬಟ್ ಅಂದರೂ ಆನ್ ಆಗ್ತಿಲ್ಲ. ಮೋಸ್ಟ್ಲಿ ಸ್ವಲ್ಪ ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಆಗ್ತೈತೆ, ಅದು ಕರೆಕ್ಟಾಗಿ ಸ್ಟಾರ್ಟ್ ಆಗ್ತಿಲ್ಲ. ಅದಕ್ಕೆ ಇವಾಗ ಜಂಪ್ ಸ್ಟಾರ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಹಾಂ, ಸ್ಟಾರ್ಟ್ ಮಾಡು. ಹಾಂ, ಆಗ್ತಾಯಿಲ್ಲ. ಮಾಡು ಮಾಡು. ಹಾಂ, ಆಗುತ್ತೆ. ನಮ್ಮ ಬಿಡಿ ಆಯ್ತು, ಹಾಕೊಳ್ಳಿ. ಹಾಂ ಹಾಂ, ಪುಷ್ ಮಾಡ್ಕೊಳ್ಳಿ ಹೆಂಗೆ. ಓಕೆ, ಟೋ ಮಾಡ್ಕೊಂಡು ಹೋಗೋಣ. ಅದು ಸ್ವಲ್ಪ ಮುಂದೆ ಡೌನ್ ಇದೆ, ಸ್ವಲ್ಪ ಫಾಸ್ಟ್ ಮೂಮೆಂಟಲ್ಲಿ ಆನ್ ಆಗ್ಬೋದು. ಹೋಗ್ಬೇಕು ಇನ್ನು. ಮನೆಗೆ ಹೋದ್ರೆ ಸಾಕೋದು ಗಾಡಿ ಇವಾಗ. ಅದು ಯಾಕೆ ಗಾಡಿ ಆನ್ ಆಗ್ತಾ ಇಲ್ಲ. ಸ್ಟಾರ್ಟ್ ಆಯ್ತಾ? ಹಾಂ, ಸ್ಟಾರ್ಟ್ ಆಯಿತು. ಓಕೆ, ಬನ್ನಿ. ಅಂತ ಇಂಥ ಗಾಡಿ ಸ್ಟಾರ್ಟ್ ಆಯಿತು ಡೌನಲ್ಲಿ ಜಂಪ್ ಸ್ಟಾರ್ಟ್ ಮಾಡಿದ್ದಕ್ಕೆ. ಮೋಸ್ಟ್ಲಿ ಹಂಗಾದ್ರೆ ಬ್ಯಾಟ್ರಿನೇ ಏನೋ ಪ್ರಾಬ್ಲಮ್ ಆಗಿದೆ. ಸ್ಲೋ ಆಗಿ ಬಾ, ಪರವಾಗಿಲ್ಲ, ಆರಾಮಾಗಿ. ಸೊ ಇವಾಗ ಸೇಫಾಗಿ ಮನೆ ಸೇರಿಕೊಂಡ್ರೆ ಸಾಕು. ಆಮೇಲೆ ಬೇಕಾದ್ರೆ ನಾಳೆ ಬೇಕಾದ್ರೆ ಗಾಡಿ ಒಂದು ಸ್ವಲ್ಪ ಚೆಕ್ ಮಾಡಿಸ್ಕೊಳ್ತಾರೆ ಅವರು, ಬ್ಯಾಟ್ರಿ ಗೀಟ್ರಿ ಏನಾರು ಹೋಗಿದೆಯಾ ಏನು ಅಂತಂದ್ಬಿಟ್ಟು. ಸೊ ಒಂದು ರೀತಿ ನಾವು ಇವಾಗ ಲಾಂಗ್ ಸ್ಟ್ರೆಚ್ ಬಂದಿದ್ದು ಒಳ್ಳೆಯದೇ ಆಯಿತು. ಏನು ಗೊತ್ತಾ, ಅಲ್ಲೇ ಒಂದೆರಡು ರೌಂಡ್ ಹೋದ್ರೆ ಗಾಡಿ ಬಗ್ಗೆ ಗೊತ್ತಾಗಲ್ಲ. ಒಂದು 50 ಕಿಲೋಮೀಟ್ರ್ ಹೊಡೆದಾಗ್ಲೇ ಹೆಂಗೆ ಪರ್ಫಾರ್ಮ್ ಮಾಡ್ತಿದೆ ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಏನಂದರೆ ಗಾಡಿ ಏನು ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಬಟ್ ಇಂಜಿನಲ್ಲಿ ಸ್ವಲ್ಪ ವರ್ಕ್ ಎಲ್ಲನೂ ಇದೆ. ಅವರು ನಿಶಾದ್ ಬ್ರೋನ ಹೇಳ್ತಾಯಿದ್ರು, ಯಾಕಂದರೆ ಅವರೇ ಇದೆಲ್ಲ ವರ್ಕ್ ಎಲ್ಲನೂ ಮಾಡ್ತಾರೆ. ಸೊ ಅವ್ರಿಗೆ ಒಂದು ಸ್ವಲ್ಪ ಕ್ಲಿಯರಾಗಿ ಐಡಿಯಾ ಇದೆ. ಆ ಇಂಜಿನೆಲ್ಲನೂ ಬಿಚ್ಚಬೇಕು, ಸ್ವಲ್ಪ ಡೌನ್ ಮಾಡಿ ಆ ಹೆಡರೆಲ್ಲನೂ ಓಪನ್ ಮಾಡಬೇಕು. ಸೊ ಅಲ್ಲೆಲ್ಲ ವರ್ಕ್ ಇದೆ, ಅದೆಲ್ಲನೂ ವರ್ಕ್ ಮಾಡಬೇಕು ಅಂತಂದರೆ ಮಿನಿಮಮ್ ಒಂದು 30,000 to 40,000 ಖರ್ಚು ಮತ್ತೆ. ಸೊ ಇವಾಗ ಗಾಡಿ ಸ್ವಲ್ಪ ಇಶ್ಯೂ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಆರಾಮಾಗಿ ಹೋಗ್ತಾಯಿದ್ದೀವಿ ಬಾಯ್ಸು, ಪೀಸ್ಫುಲ್ಲಾಗಿ. ಇವಾಗ ಒಂದು ಸ್ವಲ್ಪ ಎಕಾನಮಿ ಮೇಂಟೈನ್ ಆಗುತ್ತೆ ಗುರು. ಅಲ್ಲಿ ಎಲ್ಲಿ ಇವತ್ತು ಎಂಟೈರ್ ಡೇ ನಂಗೆ ಬಂದಿರೋ ಮೈಲೇಜೇ 20 ನೋಡಿ. ಇವಾಗ ಒಂದು ಸ್ವಲ್ಪ ಜಾಸ್ತಿ ಆಗ್ತೈತೆ, 21, ನೆಕ್ಸ್ಟ್ ಒಂದು 22, 23 ಹಂಗೆ ಹೋಗುತ್ತೆ. ನಂದು ಟೂರಿಂಗ್ ಟೈರ್ಸಲ್ಲಿ ಇಷ್ಟೊಂದು ಮೈಲೇಜ್ ಎಲ್ಲ ಡ್ರಾಪ್ ಆಗ್ತಿರಲಿಲ್ಲ. ಇದು ಆಫ್ ರೋಡ್ ಟೈರ್ ಅಲ್ವಾ, ಫಸ್ಟ್ ಆಫ್ ಆಲ್ ಚೆಚ್ಚೋದಕ್ಕೆ ಜಾಸ್ತಿ ಮೈಲೇಜೇ ಡ್ರಾಪ್ ಆಗುತ್ತೆ. ಅದ್ರ ಜೊತೆಗೆ ಆಫ್ ರೋಡ್ ಟೈರಲ್ಲಿ ಇನ್ನೂ ಜಾಸ್ತಿ ಡ್ರಾಪ್ ಆಗುತ್ತೆ. ನಾನು ಯಾವತ್ತು 20ವರೆಗೂ ಡ್ರಾಪ್ ಆಗಿದೆ ಎಲ್ಲ ನೋಡಿಲ್ಲ ನನ್ನ ಗಾಡಿನಲ್ಲಿ. ಮಿನಿಮಮ್ ಅಂದ್ರೆ 23, 24 ಇದ್ದೇ ಇರ್ತಿತ್ತು ಮೈಲೇಜು. ನಾನು ಹೈವೇನಲ್ಲೆಲ್ಲ ಈಸಿಯಾಗಿ ಒಂದು 30ವರೆಗೂ ಬಂದ್ಬಿಡುತ್ತೆ. ಸರಿ, ಬಾಯ್. ಹಾಂ, ಬಾಯ್. ಓಕೆ, ಸೊ ಬಾಯ್ಸ್ ಎಲ್ಲ ಹೊರಟ್ರು. ಅಂಕಿ RC 390 ಬಿಟ್ಬಿಟ್ಟು ಅವನು ಇವಾಗ R15 ವಾಪಸ್ಸು ಅವನು ಮನೆಗೆ ಹೋಗ್ತಾ ಇದ್ದಾನೆ. ನಾವಿವಾಗ ಮನೆಗೆ ಓಡೋಣ. ಸೊ ಚೆನ್ನಾಗಿತ್ತು ಇವತ್ತು, ಒಂಥರ ಬಾಯ್ಸ್ ಜೊತೆ ರೈಡ್ ಮಾಡಿಕೊಂಡು ಹೈವೇನಲ್ಲೆಲ್ಲ ಒಳ್ಳೆ ಸ್ಟಿಚ್ ಹೊಡ್ಕೊಂಡು ಒಳ್ಳೆ ಮಜಾ ಇತ್ತು ಗೈಸ್, ಒಳ್ಳೆ ಫನ್ನು. ಸೊ ನೀವೇ ನೋಡೋದ್ರಲ್ಲ ಹೇಗಿತ್ತು ಅಂತ. ಐ ಹೋಪ್ ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ಹೋಗಿ ಚೆಕ್ ಮಾಡಿರಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟು ಇನ್ನೂ ಕ್ರೇಜಿ ಕಂಟೆಂಟ್ಸ್ಗಳು ಬರುತ್ತೆ. ಸೊ ಎಲ್ಲ ಬೇಜಾನ್ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ ಗೈಸ್, ಲೈನಪ್ ಆಗಿದೆ, ಬರುತ್ತೆ. ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಟ್ರಾಫಿಕ್ ಕೂಡ ಹೆವಿ ಆಗ್ತಾಯಿದೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶ್ವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಡಿಯೋಣ ಲೆಫ್ಟ್ಗೆ.